ಶಿವಾಜಿನಗರದ ಗಲ್ಲಿಯಲ್ಲಿ ರಾಜ್ ರೋಷ ರಿಪೋರ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಾಜ್ ನ್ಯೂಸ್ ಅಖಾಡಕ್ಕಿಳಿತಾ ಇದ್ದಂತೆ ಜೆಸಿಬಿ ಘರ್ಷಣೆ ಆಗತ್ತೆ. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಪ್ರತಿಭಟನೆಯ ಕಿಚ್ಚು ಮುಂದುವರೆದಿದೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಅಧಿಕಾರಿಗಳೇ ಈಗ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಫುಟ್ಪಾತ್ ತೆರವು ವೇಳೆ ಹಲ್ಲೆ ನಡೆಸಿದಂಥ ವ್ಯಾಪಾರಸ್ಥರಾಗಿರ್ಬಹುದು, ಸ್ಥಳೀಯರಾಗಿರಬಹುದು, ಈಗ ಅಧಿಕಾರಿಗಳು ಅವರ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಶಿವಾಜಿನಗರದಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದೀನಿ. ರಾಜ್ ನ್ಯೂಸ್ ನಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇಲ್ಲಿ ಬೆಳಂಬೆಳಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ನ ಡೆಮಾಲಿಷ್ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು, ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಅದಾದ ನಂತರದಲ್ಲಿ ಹಲವರು ಇವಾಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ ಮತ್ತು ಅಧಿಕಾರಿಗಳ ಮೇಲೆ ಇಲ್ಲಿ ಅಟ್ಯಾಕ್ ಮಾಡುವ ಪ್ರಯತ್ನವೂ ಕೂಡ ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಹಲವು ಜನ ಅಧಿಕಾರಿಗಳಿಗೆ ಇಲ್ಲಿ ಗಾಯಗಳು ಕೂಡ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೀವು ಇಲ್ಲಿರೋ ಜನರನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನಮ್ಮ ಜೊತೆಗೆ ಅಮೃತರಾಜ್ ಇದ್ದಾರೆ, ಬಿಬಿಎಂಪಿ ನೌಕರ ಸಂಘದ ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ, ನಾನು ಚಂದನ್ ಶರ್ಮಾ, ರಾಜ್ ನ್ಯೂಸ್ ಇಂದ. ಹೇಗಿದ್ದೀರಿ ತಾವು? ಚೆನ್ನಾಗಿದೆ. ಏನಾಯ್ತು ಇವತ್ತು ಬೆಳಗ್ಗೆಯಿಂದ? ಸರ್, ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿಗಳು, ಇಂಜಿನಿಯರಿಂಗ್ ಕಾಮಗಾರಿಕೆ ಇಲಾಖೆಯ ಅಧಿಕಾರಿಗಳು ಅವರ ಸಮ್ಮುಖದಲ್ಲಿ ಇವತ್ತು ಒತ್ತುವರಿ ಕೆಲಸಕ್ಕೆ ಬಂದಿದ್ದಾರೆ. 5 ಜನ ಎಇಗಳ ಮೇಲೆ, ಒಬ್ಬರು ಎಡಬ್ಲ್ಯೂ ಮೇಲೆ, ಒಬ್ಬರು ಜೆಸಿಬಿ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಮತ್ತು ಒಂದು ಲಿಕ್ವಿಡ್ ಹಾಕಿ ಕಣ್ಣಿಗೆನೋ ಒಂಥರ ಮಂಪರು ಇದಾಗೋ ತರ ಎಲ್ಲ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡಿದೀವಿ. ಇನ್ನೇನು ಒಂದು 8-10 ಅಂಗಡಿ ನಿಲ್ಸಿದ್ದಾರೆ. ಅದನ್ನ ಇವಾಗ ಬಂದು ಅದನ್ನ ಧ್ವಂಸ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾಳೆ ಪಾಲಿಕೆಯ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ಥಗಿತ. ನಾನು ಒಂದ್ ಮಾತು ಕೇಳ್ಬೇಕು ನಿಮ್ಮನ್ನ. ನೀವು ಹಲವು ಕಡೆಗಳಲ್ಲಿ ಡೆಮಾಲಿಷನ್ ಕಾರ್ಯ, ಫುಟ್ಪಾತ್ ತೆರವು ಕಾರ್ಯ, ಅದರಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ನಿಮಗೆ ಸರ್ಕಾರದಿಂದ ಸರಿಯಾದ ಪ್ರೊಟೆಕ್ಷನ್ ಸಿಗ್ತಾ ಇದೆಯಾ ಅಧಿಕಾರಿಗಳಿಗೆ? ಖಂಡಿತ ಇಲ್ಲ ಸರ್. ಈಗ ಮಾರ್ಕೆಟ್ಗೂ ಶಿವಾಜಿನಗರಕ್ಕೂ ಒಂದೇ ಅಲ್ಲ. ಮಾರ್ಕೆಟ್ ಅಲ್ಲಿ ಏನೋ ಮಾಡ್ಬಿಟ್ಟು ಜಯಶೀಲರಾಗ್ಬಿಟ್ರು. ಶಿವಾಜಿನಗರದಲ್ಲಿ ಮಾಡ್ಬೇಕಾದ್ರೆ ಬಿಗಿ ಭದ್ರತೆ ಕೊಡಬೇಕು. ಬಿಗಿ ಭದ್ರತೆ ಇಲ್ಲದೆ 3 ಜನ ಪೊಲೀಸರ ಸಮ್ಮುಖದಲ್ಲೇ ಹೊಡೆದಿದ್ದಾರೆ ಅಂದ್ರೆ ನಾಳೆ ನಮ್ಮ ಅಧಿಕಾರಿಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ? ಇದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಸಿನಿಮಾ ತೆಗೆದಂಗೆ ಆಗೋಗಿತ್ತು ಇವತ್ತಿನ ದೃಶ್ಯ. ನಾವು ಆ ವಿಡಿಯೋ ನೋಡ್ಬಿಟ್ರೆ ಬಹಳ ಆತಂಕ ಪಟ್ಬಿಟ್ಟಿದ್ವಿ ಸರ್. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಆಗ್ರಹ. ಅಲ್ಲ, ನೀವ್ ಹೇಳ್ತೀರಿ ಬೇರೆ ಏರಿಯಾಗೊಂದು ಕಾನೂನು, ಶಿವಾಜಿನಗರಕ್ಕೊಂದು ಕಾನೂನು ಅಂತ. ಏನ್ ಶಿವಾಜಿನಗರ ಇಂಡಿಯಾದಲ್ಲಿ ತಾನೇ ಇರೋದು, ಬೆಂಗಳೂರಲ್ಲಿ ತಾನೇ ಇರೋದು? ಏನ್ ಸಮಸ್ಯೆ ಇಲ್ಲ ಶಿವಾಜಿನಗರದಲ್ಲಿ? ಎಲ್ರಿಗೂ ಗೊತ್ತು, ಅತಿ ಸೂಕ್ಷ್ಮ ಪ್ರದೇಶ. ಇಲ್ಲಿ ಅಲ್ಪಸಂಖ್ಯಾತರುಗಳೆಲ್ಲ ಇದ್ದಾರೆ, ರೌಡಿಸಮ್ ಮಾಡ್ತಾರೆ, ಗೂಂಡಾಯಿಸಮ್ ಮಾಡ್ತಾರೆ. ಇದು ರಿಸರ್ವ್ ಪೊಲೀಸ್ ಅವ್ರನ್ನ ಇಟ್ಕೊಂಡು ಒತ್ತುವರಿ ತೆರವು ಕೆಲಸ ಮಾಡಬೇಕಾಯ್ತು. ಅದನ್ನೇನು ಮಾಡಿದ್ರೆ ಇದು ವೈಫಲ್ಯ ಆಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟವ್ರ ಮೇಲೂ ಕ್ರಮ ಇದೆ. ನೀವು ಇದುವರೆಗೂ ಕೇಳಲಿಲ್ವಾ ಬಿಬಿಎಂಪಿ ಅವ್ರನ್ನಾಗ್ಲಿ ಅಥವಾ ಸರ್ಕಾರವನ್ನಾಗ್ಲಿ, ಯಾರನ್ನೇ ಆಗ್ಲಿ, ನಮಗೆ ರಕ್ಷಣೆ ಕೊಡಿ, ಶಿವಾಜಿನಗರಕ್ಕೆ ಹೋಗ್ತಾ ಇದೀವಿ, ಬೇರೆ ಏರಿಯಾಗೆ ಹೋಗ್ತಾ ಇದೀವಿ ಅಂತ ತಾವೇನಾದ್ರೂ ಕೇಳೋ ಪ್ರಯತ್ನ ಮಾಡಿದ್ರೆ ಸರ್? ಜುಲೈ 1ನೇ ತಾರೀಕಿಂದ ಮಾನ್ಯ ಸಚಿವರ ಆದೇಶದ ಮೇರೆಗೆ 27 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. 26 ವಿಧಾನಸಭಾ ಕ್ಷೇತ್ರ, ಇದು 27ನೇ ವಿಧಾನಸಭಾ ಕ್ಷೇತ್ರ. ಏಕಾಏಕಿ ಶಿವಾಜಿನಗರದಲ್ಲಿ ಮಾಡ್ಬೇಕಾದ್ರೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ರೆ ಪೊಲೀಸರು ಬಿಗಿ ಭದ್ರತೆ ಇದ್ದಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಸರ್. ಅದೇನೋ ಲಿಕ್ವಿಡ್ ಅಂತಂದ್ರೆ ಏನ್ ಸರ್ ಲಿಕ್ವಿಡ್ ಅದು? ನಮ್ಮ ಇಂಜಿನಿಯರ್ ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಯಾರ ಮೇಲೆ ಬಿದ್ದಿದ್ದು? ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಕಳಿಸಿರುವಂತದ್ದು. ಅಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಯುತ್ತೆ. ಈ ಶಿವಾಜಿನಗರ ಅಂದಾಕ್ಷಣಕ್ಕೆ ಒಂದ್ ರೀತಿಯಾಗಿ ಭಯ ಹುಟ್ಟುತ್ತೆ ಎಂಥವ್ರಿಗಾದ್ರೂ ಕೂಡ. ಅಂತ ಹಿಸ್ಟರಿ ಇರುವಂತ ಒಂದು ಏರಿಯಾ ಶಿವಾಜಿನಗರ. ಅಲ್ಲಿಗೆ ಹೋಗ್ತಾ ಇದೀವಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಅಂದಾಗ ಎಷ್ಟು ನಾವು ಪ್ರಿಕಾಷನ್ಸ್ ತಗೋತೀವೋ ಅಷ್ಟೂ ಕೂಡ ನಮ್ಗೆ ಒಳ್ಳೇದು ಅನ್ನೋದು. ಈಗ ಅಧಿಕಾರಿಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆನೇ ಅದಕ್ಕೆ ನೇರ ಒಂದು ರೀತಿಯಾಗಿ ಉದಾಹರಣೆ ಅಂತ ಹೇಳ್ಬೋದು. ನೋಡಿ, ಅವ್ರು ಅಷ್ಟು ಜನ ಅಧಿಕಾರಿಗಳು ಅನ್ನೋ ಗೌರವ ಇಲ್ಲ, ಪೊಲೀಸ್ ಅಧಿಕಾರಿಗಳಿದ್ದಾರೆ ಅನ್ನೋ ಗೌರವ ಇಲ್ಲ, ಮಹಿಳೆ ಅನ್ನೋದಕ್ಕಿಂತ ಮಹಿಳಾ ಅಧಿಕಾರಿ ಅವರು ಯಾವುದೇ ರೀತಿಯಾದಂತಹ ಗೌರವವನ್ನ ನೀಡ್ತಾ ಇಲ್ಲ. ಫುಟ್ಪಾತ್ ತೆರವು ವೇಳೆ ಏಕಾಏಕಿ ಹಲ್ಲೆಯನ್ನ ನಡೆಸಿರುವಂತದ್ದು, ಅಧಿಕಾರಿಗಳಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿರುವಂತದ್ದು ಈಗ ನಾವು ಗಮನಿಸ್ತಾ ಇದ್ದೀವಿ. ರಾಜ್ ನ್ಯೂಸ್ಗೆ ಜಿಬಿಎ ನೌಕರರ ಸಂಘದ ಅಮೃತರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಭದ್ರತೆ ಇದ್ದಿದ್ರೆ ಇವತ್ತು ಈ ಹಲ್ಲೆ ಆಗ್ತಾ ಇರಲಿಲ್ಲ. ಜೆಸಿಬಿ ಡ್ರೈವರ್ ಸೇರಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಅವರು ಮಾಹಿತಿಯನ್ನ ನೀಡ್ತಾರೆ. ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಹಾಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಕಿಡಿಗೇಡಿಗಳ ಮೇಲೆ ಕ್ರಮ ಆಗದೆ ಇದ್ರೆ ಎಲ್ಲ ಕೆಲಸವನ್ನು ನಾವು ಬಂದ್ ಮಾಡ್ತೀವಿ. SIR ಆಗಿರ್ಬೋದು, ಫುಟ್ಪಾತ್ ತೆರವು ಆಗಿರ್ಬೋದು, ಯಾವ ಕೆಲಸವನ್ನು ಕೂಡ ನಾವು ನಿಭಾಯಿಸೋದಿಲ್ಲ. ಇಲ್ಲಿಗೆ ನಾವು ಸುಮ್ಮನೆ ಬಿಟ್ಟು ಬಿಡ್ತೀವಿ. ನಾವು ಯಾವ ಕೆಲಸವನ್ನು ಸರ್ಕಾರ ನಮಗೆ ವಹಿಸಿರುವಂತಹ ಜವಾಬ್ದಾರಿಯನ್ನ ಯಾವುದನ್ನು ಕೂಡ ನಾವು ಮಾಡೋಕೆ ಹೋಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಯಾಕಂದ್ರೆ ಅಧಿಕಾರಿಗಳು ಅಂದ ತಕ್ಷಣ, ಸರ್ಕಾರ ಹೇಳದ ಕೆಲಸ ಮಾಡೋಕೆ ಅವ್ರು ಇದ್ರು ಅಂದ ತಕ್ಷಣ ಅವರಿಗೆ ಒಂದು ಪ್ರೊಟೆಕ್ಷನ್ ಇಲ್ಲದೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿರೋದಕ್ಕ ಅವರಿಗೆ ಅಧಿಕಾರ ಕೊಟ್ಟಿರೋದು. ಹೈ ಡ್ರಾಮಾ ಆದ ನಂತರದಲ್ಲಿ, ಮ್ಯಾಸಿವ್ ಪ್ರೊಟೆಸ್ಟ್ ಆದ ನಂತರದಲ್ಲಿ ಶಿವಾಜಿನಗರದಲ್ಲಿ ಮತ್ತೆ ಫುಟ್ಪಾತ್ ಅನ್ನ ತೆರವುಗೊಳಿಸುವಂತ ಕೆಲಸ ಇದೆಯಲ್ಲ, ಆ ಕೆಲಸ ಸ್ಟಾರ್ಟ್ ಆಗಿದೆ, ರೀಓಪನ್ ಆಗಿದೆ. ಒಂದು ರೀತಿ ಇದು ಯಾವ ತರ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಮೇಲೆ ನೀವು ಯುದ್ಧ ಮಾಡಕ್ ಬಂದ್ರಲ್ಲ, ನಮ್ಮನ್ನ ನೀವು ಟಾರ್ಗೆಟ್ ಮಾಡಕ್ ಬಂದ್ರಲ್ಲ, ನಮ್ಮ ಅಧಿಕಾರಿಗಳನ್ನ ಇನ್ಕ್ಲೂಡಿಂಗ್ ಇಬ್ರು ಹೆಣ್ಮಕ್ಳ ಮೇಲೆ ನೀವು ಅದೇನೋ ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ನೀವು ಅದನ್ನ ಸ್ಪ್ರೇ ಮಾಡಕ್ ಬಂದ್ರಲ್ಲ, ನಾವು ಆರಾಮಾಗಿ ನಮ್ಮ ಕೆಲಸನ, ಸರ್ಕಾರ ಕೊಟ್ಟಿದ್ದ ಕೆಲಸನ ಮಾಡ್ತಾ ಇದ್ದಾಗ ನಮ್ಮನ್ನ ನೀವು ಟಾರ್ಗೆಟ್ ಮಾಡಿದ್ರಲ್ಲ, ಆ ಕಾರಣಕ್ಕೋಸ್ಕರ ನಾವು ಸರ್ಕಾರ ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸಲೇಬೇಕು ಅನ್ನುವ ಪಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಜಿಬಿ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಂದಿನಿ ಪಾರ್ಲರ್ ಅಂಗಡಿ ಕೂಡ ಇದೆ ಇಲ್ಲಿ, ಆಮೇಲೆ ಇದೆ. ಕಂಪ್ಲೀಟ್ಲಿ ಶಿವಾಜಿನಗರ ಈಸ್ ಬೀಯಿಂಗ್ ಎವ್ಯಾಕ್ಯುಯೇಟೆಡ್. ದ ಫುಟ್ಪಾತ್ ಆಫ್ ಶಿವಾಜಿನಗರ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಎವ್ಯಾಕ್ಯುಯೇಷನ್ ಮಾಡುವಂತಹ ಪ್ರಾಸೆಸ್ ನಲ್ಲಿ ಇವಾಗ ಜಿಬಿಎದ ಅಧಿಕಾರಿಗಳು ಇದ್ದಾರೆ. ಈ 7 ಅಂಗಡಿಗಳು ಬಾಕಿ ಉಳ್ಕೊಂಡಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ, ಮೊದಲ 2 ಅಂಗಡಿಗಳನ್ನ ಅಥವಾ 3 ಅಂಗಡಿಗಳನ್ನ ಇವರು ಯಾವಾಗ ಡೆಮಾಲಿಷ್ ಮಾಡಬೇಕು ಅಥವಾ ತೆರವುಗೊಳಿಸಬೇಕು ಅಂತ ಬರ್ತಾರೆ, ಆ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದಂತ ಒಂದಿಷ್ಟು ಜನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿನವರಲ್ಲ, ಲೋಕಲೇಟ್ಗಳಲ್ಲ, ಆದ್ರೆ ಯಾರೋ ಗೂನ್ಸ್ ಅಂತ ಕರೀತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. FIR ದಾಖಲಾಗಿದೆ ಮತ್ತು ಯಾವ JCB ಡ್ರೈವರ್ಗಳ ಮೇಲೆ ಇಲ್ಲಿ ಅಟ್ಯಾಕ್ ಆಗಿತ್ತು ಮತ್ತು ಮಹಿಳಾ ಅಧಿಕಾರಿಗಳ ಮೇಲೆ, 2 ಮಹಿಳಾ ಅಧಿಕಾರಿಗಳು, ಅವ್ರ ಮೇಲೆ ಏನ್ ಅಟ್ಯಾಕ್ ಆಗಿತ್ತು ಅವ್ರನ್ನೂ ಕೂಡ ಇವಾಗ ಇಲ್ಲೇ ಪಕ್ಕದಲ್ಲಿರುವಂತಹ ಬೌರಿಂಗ್ ಆಸ್ಪತ್ರೆಗೆ ಇಲ್ಲಿ ಸೇರಿಸಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಮತ್ತು ಮೆಡಿಕೋ ಲೀಗಲ್ ಕೇಸ್, MLC ಅಂತ ನಾವೇನ್ ಕರಿತೀವಿ, ಆ ಮೆಡಿಕೋ ಲೀಗಲ್ ಕೇಸ್ ಇವಾಗ ದಾಖಲಾಗಿದೆ. ಹ್ಯಾವ್ ಎ ಲುಕ್ ಅಟ್ ದಿ ವಿಜುವಲ್ಸ್ ನಾವು. ನೀವು ವಿಜುವಲ್ಸ್ ಗಳನ್ನ ಗಮನಿಸಿ, ಬಹಳ ನೇರವಾಗಿ ಗಮನಿಸಬಹುದು. JCB ತನ್ನ ಆರ್ಭಟವನ್ನ, JCB ತನ್ನ ಘರ್ಜನೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆಸಿದೆ. ಆಮೇಲೆ ಇಲ್ಲಿ ಗಮನಿಸಿ, ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫುಟೇಜ್. ಈ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಇದೆಯಲ್ಲ, ಈ ರಿಸರ್ವ್ಡ್ ಪೊಲೀಸ್ ಇದಾರಲ್ಲ, ಇವರು ಮುಂಚೆನೆ ಬರಬೇಕಾಗಿತ್ತು. ಇನ್ಫ್ಯಾಕ್ಟ್ ಈ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಾದ ಸಂದರ್ಭದಲ್ಲಿ ಮೊದಲೇನೆ ಇಲ್ಲಿರಬೇಕಾಗಿತ್ತು, ಆದ್ರೆ ಮೊದಲೇ ಇಲ್ಲಿರಲಿಲ್ಲ. ಇದು ಕೂಡ ಪೊಲೀಸ್ ಇಲಾಖೆಯ ವೈಫಲ್ಯಗಳಲ್ಲಿ ಬಹಳ ದೊಡ್ಡ ವೈಫಲ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ. ಯಾರು 3 ಜನ ಪೊಲೀಸ್ ಅಧಿಕಾರಿಗಳು ಮಾತ್ರ ಇಲ್ಲಿದ್ರು. ಇವಾಗ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಆಗುವ ಸಂದರ್ಭದಲ್ಲಿ ನೀವು ಕರ್ನಾಟಕ ಸರ್ಕಾರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಗಾಡಿಗಳು, 2 ಇನೋವಾ ಗಾಡಿ ಕರ್ನಾಟಕ ಸರ್ಕಾರ ಅಂತ ಅನ್ನೋದು, ಒಂದು ಪ್ಯಾಟ್ರೋಲಿಂಗ್ ಗಾಡಿ, ಇನ್ನೊಂದು ಕರ್ನಾಟಕ ರಾಜ್ಯದ ಮೀಸಲು ಪೊಲೀಸು ಅನ್ನುವಂತ ಇನ್ನೊಂದು ಗಾಡಿ, ಇದೆಲ್ಲ ಗಾಡಿಗಳು ಇವಾಗ ಬರ್ತಾ ಇದ್ದಾವೆ. ಈ ಗಾಡಿಗಳು ಮುಂಚೆನೆ ಬಂದಿದ್ರೆ ಈ ಸಮಸ್ಯೆ ಇಲ್ಲಿ ಅವತ್ತಾಗ್ತಾ ಇರ್ಲಿಲ್ಲ. ಈ ಸಮಸ್ಯೆ, ಈ ನೋವು, ಈ ಆಕ್ರಂದನ ಇವತ್ತಿಲ್ಲ ಆಗ್ತಾ ಇರ್ಲಿಲ್ಲ, ಅಟ್ಯಾಕ್ ಇಲ್ಲ ಆಗ್ತಾ ಇರ್ಲಿಲ್ಲ. ಇದನ್ನ ಯಾಕೆ ಇವರು ಅರ್ಥ ಮಾಡ್ಕೊಳ್ಳಿಲ್ಲ? ಇದೆಲ್ಲೂ ಬಹಳ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂತ ಜಾಗ ಇದು. ಇಲ್ಲೊಂದು ಭವಾನಿ ಫ್ಯಾನ್ಸಿ ಸ್ಟೋರ್ ಅನ್ನೋದು ಮಾತ್ರ ಇವಾಗ ಒಂದು ಬಾಕಿ ಉಳ್ಕೊಂಡಿದೆ. ಆ ಫ್ಯಾನ್ಸಿ ಸ್ಟೋರ್ನವರು ತಮ್ಮ ಸಾಮಾನು ಸರಂಜಾಮುಗಳು ಎಲ್ಲವನ್ನು ಕೂಡ ಇವಾಗ ಆಚೆ ಇಟ್ಕೊಂಡಿದ್ದಾರೆ. ನೌ ಯು ಕ್ಯಾನ್ ಸಿ ದಟ್ ದಿ BBMP is actually doing its work, but honestly speaking, ತುಂಬಾ ಓಪನ್ ಆಗಿ ಹೇಳಬೇಕು ಅಂತಂದ್ರೆ, ಮುಕ್ತವಾಗಿ ಹೇಳಬೇಕು ಅಂತಂದ್ರೆ, ಈ ರಿಸರ್ವ್ಡ್ ಪೊಲೀಸ್ ಪಡೆ ಮುಂಚೆ ಯಾಕೆ ಬರಲಿಲ್ಲ? ಈ ಪೊಲೀಸ್ ಅಧಿಕಾರಿಗಳು, ಈ DCPಗಳು, ACPಗಳು ಯಾಕೆ ಮುಂಚೆನೆ ಬರಲಿಲ್ಲ? ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂತ ಗೊತ್ತಿರೋ ಸಂದರ್ಭದಲ್ಲಿ ಯಾಕೆ ಇವರು ಚಾನ್ಸಸ್ ತಗೊಳ್ಳೋದಕ್ಕೆ ಬಿಟ್ರು? ಯಾಕೆ ಈ ತೊಂದರೆಗಳಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಯಾಕೆ ಅವರು ಸುಮ್ಮನೆ ಆದ್ರು? ಇವೆಲ್ಲದರ ಬಗ್ಗೆ ಯಾರು ಉತ್ತರ ಕೊಡೋರು? ಈಗ ಸುಮಾರು ಜನಕ್ಕೆ ಗಾಯ ಆಗಿದೆ, ಮಾರಣಾಂತಿಕವಾದ ಹಲ್ಲೆ ಆಗಿದೆ, ಅವ್ರಿಗೆ ಏಟ್ಗಳಾಗಿದೆ. ಅವ್ರ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಅಂದ್ರೆ ಪೆಪ್ಪರ್ ಸ್ಪ್ರೇನ ಅವ್ರು ಮುಂಚೆನೆ ಹಿಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ದಿಸ್ ಇಸ್ ಪ್ರೀ ಪ್ಲಾನ್. ಇದ್ರ ಬಗ್ಗೆ ಯಾವ ಅನುಮಾನವೂ ಕೂಡ ಬೇಕಾಗಿಲ್ಲ ನಿಮ್ಗೆ. ಇಂಥ ಪ್ರೀ ಪ್ಲಾನ್ ಆಫ್ ಆಕ್ಷನ್ ಅನ್ನ ಹಾಕೊಂಡು ಬಂದು BBMP ಅಧಿಕಾರಿಗಳ ಮೇಲೆ ನಾವು ಅಟ್ಯಾಕ್ ಮಾಡಲೇಬೇಕು ಅಂತ ಇರೋದು ಅಂತ ಅನ್ನೋದು ಈ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗ್ಲಿಲ್ವಾ?
ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ಇಲ್ಲಿರುವಂತ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅವರಿಗೆ ಗೊತ್ತಾಗ್ಲಿಲ್ವಾ? ಅಥವಾ ಹಿರಿಯ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಇವಾಗ ಸೆಂಟ್ರಲ್ ಕರ್ನಾಟಕ ರಾಜ್ಯ ಮೀಸಲು ಪಡೆ ತಗೊಂಡ್ಬರ್ತಾರೆ, ಇನ್ನು ಬಿಟ್ರೆ ಇನ್ನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಬರುತ್ತೆ. ದಿಸ್ ಇಸ್ ನಾಟ್ ಡನ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಡನ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಗಲಾಟೆಗಳಾದ ಮೇಲೆ ಇವಾಗ ನೀವು ಒಂದು 45 ಜನ ಪೊಲೀಸರನ್ನು ಕಾಣ್ತೀರಿ, ಆಯ್ತಾ? ಏನ್ ನಮ್ಮಲ್ಲಿ ಪೊಲೀಸರ ಕೊರತೆ ಏನ್ ಕಡಿಮೆ ಪೊಲೀಸರ ಕೊರತೆ ಇದೆಯಾ? ಅಥವಾ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ನಾವು ಯಾವ ರೀತಿ ಕ್ರಮಗಳನ್ನು ಜರುಗಿಸಬೇಕು ಅನ್ನುವ ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ನ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಥವಾ ಈ GBA ಸೋ ಕಾಲ್ಡ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಏನಾದ್ರೂ ಕಳ್ಕೊಂಡಿದ್ದಾರಾ? ಏನಾದ್ರೂ ಹೋಶ್ ಕಳ್ಕೊಂಡಿದ್ದಾರಾ? ಬುದ್ಧಿ, ಜ್ಞಾನ, ವಿಚಕ್ಷಣೆ ಇದ್ಯಾವುದು ಕೂಡ ಅವ್ರ ತಲೆಗೆ ಬಂದಿಲ್ವಾ? ಇದು ಬಹಳ ಬ್ರೂಟಲ್ ಆಗಿದೆ ಇವಾಗ. ಯಾಕೆ ಅಂತಂದ್ರೆ ಬಹಳ ಜನಕ್ಕೆ ರಕ್ತ ಬರೋಗ್ ಹೊಡೆದಿದ್ದಾರ್ರಿ, ಅಟ್ಟಾಡ್ಸ್ಕೊಂಡೋಗಿ ಹೊಡೆದಿದ್ದಾರ್ರಿ. ಅದು ಎಲ್ಲೋ ನಿಮ್ಗೆ ಯಾವ್ದೋ ಊರಲ್ಲೋ ಅಥವಾ ಬೇರೆ ಯಾವ್ದೋ ಹಳ್ಳಿಲೋ ಇನ್ನೊಂದು ಯಾವ್ದೋ ಜಾಗದಲ್ಲೋ ಯಾವ್ದೋ ಬೆಂಗಳೂರಿನ ಆಚೆಲೋ ಯಾರೋ ಒಬ್ರು ಪೊಲೀಸ್ ಇರೋದಿಲ್ಲದಿರೋ ಜಾಗದಲ್ಲೋ ಅಥವಾ ಯಾವ್ದೋ ಒಂದು ನಿರ್ಜನವಾದಂತ ಪ್ರದೇಶದಲ್ಲೋ ಆಗಿರುವಂತ ಘಟನೆ ಅಲ್ಲ ಇದು. ಈ ಘಟನೆ ಆಗಿರೋದು ಬೆಂಗಳೂರಿನ ಹೃದಯ ಭಾಗ. ನಿಮಗೆ ವಿಧಾನಸೌಧದಿಂದ ನಾಟ್ ಇವನ್ 2 ಕಿಲೋಮೀಟರ್ಸ್ ಅವೇ. ಇಲ್ಲಿ ಈ ಘಟನೆ ಆಗಿದೆ ಅಂತಂದ್ರೆ ಇದಕ್ಕೆ ಯಾರ ಕಾರಣ? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡ್ತಾರ? ಸಿಕ್ಕಾಪಟ್ಟೆ ಮಾತಾಡ್ತಾರೆ ಮಾನ್ಯ ಗೃಹ ಮಂತ್ರಿಗಳು, ಚರ್ಚೆಗಳ ಮೇಲೆ ಚರ್ಚೆ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳನ್ನ ಬರೀತಾರೆ, ಲೆಟರ್ ಬರೀತಾರೆ, ಇನ್ನೊಂದು ಬರೀತಾರೆ, ಬೇರೆ ಮಾಡ್ತಾರೆ. ಆದ್ರೆ ಇಲ್ಲಿರುವ ಜನರನ್ನ ಅವರದ್ದೇ ಸರ್ಕಾರದ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅಥವಾ ಒಂದು ಪಾಲಿಕೆಯ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಆಗ್ಲಿಲ್ವಾ? ಅಥವಾ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಅಂತ ಕರೆಸ್ಕೊಳ್ಳೋರಿಗೆ ಇನ್ನು ಯೋಗ್ಯತೆಗಳು ಬರಲಿಲ್ವಾ? ಈ ನೇರ ಪ್ರಶ್ನೆಯನ್ನ ಕೇಳದೇ ಇದ್ರೆ ನಾವು ಇವತ್ತು ಇಲ್ಲಿಗೆ ಬಂದು ಯಾವುದೇ ಪ್ರಯೋಜನ ಇಲ್ಲ. ಅಬ್ಸಲ್ಯೂಟ್ಲಿ ನಾಟ್. ದಿಸ್ ಇಸ್ ಕಂಪ್ಲೀಟ್ mayhem. This is complete disaster. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಅನ್ ಅಬ್ಸಲ್ಯೂಟ್ ಡಿಸಾಸ್ಟರ್ ಫಾರ್ ಶೋರ್. ಲೆಟ್ಸ್ ಗೋ ಟು ಇನ್ನೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ, ತಾವು ಗಮನಿಸ್ತಾ ಇದ್ದೀರಿ. I'll just go for the visuals. ನಾವು ವಿಜುವಲ್ಸ್ ಗಳನ್ನು ತಗೊಳ್ತಾ ಇರಿ. I'll just get back to you in a while. ಇದು ಅಲ್ಲಿ ನಡೀತಾ ಇರುವಂತಹ ನಿಜವಾದ ಪರಿಸ್ಥಿತಿ. ಪೊಲೀಸ್ ಅಧಿಕಾರಿಗಳು ಇದೆಲ್ಲ ಆಗ್ತಿದೆ ಅಂದಾಗ ಅಲ್ಲಿಗೆ ಧಾವಿಸಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಎಷ್ಟು ಸೇಫ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಇನ್ನು AE ಮಹಿಳಾ ಇಂಜಿನಿಯರು ಜೊತೆಗೆ ಇನ್ನು ಮತ್ತೊಬ್ರು ಮಹಿಳಾ ಅಧಿಕಾರಿ, ಹೀಗೆ ಇಬ್ಬರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿರುವಂತದ್ದು, ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತದ್ದು ಅಲ್ಲಿಗೆ ಹೋದಂತಹ ಅಧಿಕಾರಿಗಳ ಮೇಲೆ. ಇದು ಕಾನೂನು ಪ್ರಕಾರವಾಗಿ ನೋಡ್ತಾ ಹೋದಾಗ ತಮ್ಮ ಕರ್ತವ್ಯವನ್ನ ನಿರ್ವಹಿಸೋಕೆ ಹೋದಂತ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಂತವ್ರು ಅಟ್ಯಾಕ್ ಮಾಡಿದಂತವ್ರಿಗೆ? ಇನ್ನು ನೋಡ್ತಾ ಹೋದಾಗ ಇದು ಪ್ರೀ ಪ್ಲಾನ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಪೆಪ್ಪರ್ ಸ್ಪ್ರೇ ರೆಡಿ ಮಾಡ್ಕೊಂಡಿರ್ತಾರ ಅಲ್ಲಿ ಕೆಲಸ ಮಾಡ್ಕೊಂಡು ಕುತ್ಕೊಂಡಿರುವಂತಹ ವ್ಯಾಪಾರಿಗಳು. ಇನೋವಾ ಕಾರ್ನಲ್ಲಿ ಬರ್ತಾರ, ಅಲ್ಲಿ ಕೆಲಸ ಮಾಡ್ಕೊಂಡು ಅಯ್ಯೋ ನಮಗೆ ಇವತ್ತು ದುಡಿದ್ರೆ ಮಾತ್ರ ನಾವು ಜೀವನ ನಡೆಸೋಕೆ ಆಗೋದು ಅನ್ನುವಂತ ವ್ಯಾಪಾರಿಗಳು. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಗೂಂಡಾಗಳು ಅಲ್ಲಿರುವಂತವ್ರು ಯಾರು ಕೂಡ ವ್ಯಾಪಾರಿಗಳೆಲ್ಲ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇರುವಂತವ್ರು ಗೂಂಡಾಗಳು ಅನ್ನುವಂಥದ್ದು. ಇನ್ನು ಶಿವಾಜಿನಗರ ಅಂದ ಕೂಡ್ಲೆ ಇಷ್ಟೆಲ್ಲ ಇತಿಹಾಸವನ್ನ ಹೊಂದಿರುವಂತದ್ದು ಗೂಂಡಾಗಳು, ಪುಂಡರು, ರೌಡಿಗಳು ಇರುವಂತಹ ಒಂದು ಏರಿಯಾ. Completely Shivajinagara is being evacuated. The footpath of Shivajinagara ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಇವ್ಯಾಕ್ಯುಯೇಷನ್ ಮಾಡುವಂತಹ ಪ್ರಾಸೆಸ್ ನಲ್ಲಿ ಇವಾಗ GBAದ ಅಧಿಕಾರಿಗಳು ಇದ್ದಾರೆ. ಈ 7 ಅಂಗಡಿಗಳು ಬಾಕಿ ಉಳ್ಕೊಂಡಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಮೊದಲ 2 ಅಂಗಡಿಗಳನ್ನ ಅಥವಾ 3 ಅಂಗಡಿಗಳನ್ನ ಇವರು ಯಾವಾಗ ಡೆಮಾಲಿಷ್ ಮಾಡಬೇಕು ಅಥವಾ ತೆರವುಗೊಳಿಸಬೇಕು ಅಂತ ಬರ್ತಾರೆ, ಆ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದಂತ ಒಂದಿಷ್ಟು ಜನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿನವರಲ್ಲ, ಲೋಕಲೇಟ್ಗಳಲ್ಲ, ಆದ್ರೆ ಯಾರೋ ಗೂನ್ಸ್ ಅಂತ ಕರೀತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ. FIR ದಾಖಲಾಗಿದೆ. ಮತ್ತು ಯಾವ ಯಾವ JCB ಡ್ರೈವರ್ಗಳ ಮೇಲೆ ಇಲ್ಲಿ ಅಟ್ಯಾಕ್ ಆಗಿತ್ತು ಮತ್ತು ಮಹಿಳಾ ಅಧಿಕಾರಿಗಳ ಮೇಲೆ 2 ಮಹಿಳಾ ಅಧಿಕಾರಿಗಳು ಅವ್ರ ಮೇಲೆ ಏನ್ ಅಟ್ಯಾಕ್ ಆಗಿತ್ತು ಅವ್ರನ್ನೂ ಕೂಡ ಇವಾಗ ಇಲ್ಲೇ ಪಕ್ಕದಲ್ಲಿರುವಂತಹ ಬೌರಿಂಗ್ ಆಸ್ಪತ್ರೆಗೆ ಇಲ್ಲಿ ಸೇರಿಸಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತು ಮೆಡಿಕೋ ಲೀಗಲ್ ಕೇಸ್ MLC ಅಂತ ನಾವೇನ್ ಕರಿತೀವಿ, ಆ ಮೆಡಿಕೋ ಲೀಗಲ್ ಕೇಸ್ ಇವಾಗ ದಾಖಲಾಗಿದೆ. ಹ್ಯಾವ್ ಎ ಲುಕ್ ಅಟ್ ದಿ ವಿಜುವಲ್ಸ್. ನಾವು ನೀವು ವಿಜುವಲ್ಸ್ ಗಳನ್ನ ಗಮನಿಸಿ, ಬಹಳ ನೇರವಾಗಿ ಗಮನಿಸಬಹುದು. JCB ತನ್ನ ಆರ್ಭಟವನ್ನ, JCB ತನ್ನ ಘರ್ಜನೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆಸಿದೆ. ಆಮೇಲೆ ಇಲ್ಲಿ ಗಮನಿಸಿ, ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫುಟೇಜ್. ಈ
ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಇದೆಯಲ್ಲ, ಈ ರಿಸರ್ವ್ಡ್ ಪೊಲೀಸ್ ಇದಾರಲ್ಲ, ಇವರು ಮುಂಚೆನೆ ಬರಬೇಕಾಗಿತ್ತು. ಇನ್ಫ್ಯಾಕ್ಟ್ ಈ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಾದ ಸಂದರ್ಭದಲ್ಲಿ ಮೊದಲೇನೆ ಇಲ್ಲಿರ್ಬೇಕಾಗಿತ್ತು, ಆದರೆ ಮೊದಲೇ ಇಲ್ಲಿರಲಿಲ್ಲ. ಇದು ಕೂಡ ಪೊಲೀಸ್ ಇಲಾಖೆಯ ವೈಫಲ್ಯಗಳಲ್ಲಿ ಬಹಳ ದೊಡ್ಡ ವೈಫಲ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ವೇ ಇಲ್ಲ. ಯಾರು 3 ಜನ ಪೊಲೀಸ್ ಅಧಿಕಾರಿಗಳು ಮಾತ್ರ ಇಲ್ಲಿದ್ರು. ಇವಾಗ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಆಗುವ ಸಂದರ್ಭದಲ್ಲಿ ನೀವು ಕರ್ನಾಟಕ ಸರ್ಕಾರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಗಾಡಿಗಳು, 2 ಇನೋವಾ ಗಾಡಿ ಕರ್ನಾಟಕ ಸರ್ಕಾರ ಅಂತ ಅನ್ನೋದು, ಒಂದು ಪ್ಯಾಟ್ರೋಲಿಂಗ್ ಗಾಡಿ, ಇನ್ನೊಂದು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸು ಅನ್ನುವಂತ ಇನ್ನೊಂದು ಗಾಡಿ, ಇದೆಲ್ಲ ಗಾಡಿಗಳು ಇವಾಗ ಬರ್ತಾ ಇದ್ದಾವೆ. ಈ ಗಾಡಿಗಳು ಮುಂಚೆನೆ ಬಂದಿದ್ರೆ ಈ ಸಮಸ್ಯೆ ಇಲ್ಲಿ ಅವತ್ತಾಗ್ತಾ ಇರ್ಲಿಲ್ಲ. ಈ ಸಮಸ್ಯೆ, ಈ ನೋವು, ಈ ಆಕ್ರಂದನ ಇವತ್ತಿಲ್ಲ ಆಗ್ತಾ ಇರ್ಲಿಲ್ಲ, ಅಟ್ಯಾಕ್ ಇಲ್ಲ ಆಗ್ತಾ ಇರ್ಲಿಲ್ಲ. ಇದನ್ನ ಯಾಕೆ ಇವರು ಅರ್ಥ ಮಾಡ್ಕೊಳ್ಳಿಲ್ಲ? ಇದೆಲ್ಲೂ ಬಹಳ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂತ ಜಾಗ ಇದು. ಇಲ್ಲೊಂದು ಭವಾನಿ ಫ್ಯಾನ್ಸಿ ಸ್ಟೋರ್ ಅನ್ನೋದು ಮಾತ್ರ ಇವಾಗ ಒಂದು ಬಾಕಿ ಉಳ್ಕೊಂಡಿದೆ. ಆ ಫ್ಯಾನ್ಸಿ ಸ್ಟೋರ್ನವರು ತಮ್ಮ ಸಾಮಾನು ಸರಂಜಾಮುಗಳು ಎಲ್ಲವನ್ನು ಕೂಡ ಇವಾಗ ಆಚೆ ಇಟ್ಕೊಂಡಿದ್ದಾರೆ. ನೌ ಯು ಕ್ಯಾನ್ ಸಿ ದಟ್ ದಿ ಬಿಬಿಎಂಪಿ ಇಸ್ ಆಕ್ಚುಲಿ ಡೂಯಿಂಗ್ ಇಟ್ಸ್ ವರ್ಕ್. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ತುಂಬಾ ಓಪನ್ ಆಗಿ ಹೇಳಬೇಕು ಅಂತಂದ್ರೆ, ಮುಕ್ತವಾಗಿ ಹೇಳಬೇಕು ಅಂತಂದ್ರೆ, ಈ ರಿಸರ್ವ್ಡ್ ಪೊಲೀಸ್ ಪಡೆ ಮುಂಚೆ ಯಾಕೆ ಬರಲಿಲ್ಲ? ಈ ಪೊಲೀಸ್ ಅಧಿಕಾರಿಗಳು, ಈ ಡಿಸಿಪಿಗಳು, ಎಸಿಪಿಗಳು ಯಾಕೆ ಮುಂಚೆನೆ ಬರಲಿಲ್ಲ? ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂತ ಗೊತ್ತಿರೋ ಸಂದರ್ಭದಲ್ಲಿ ಯಾಕೆ ಇವರು ಚಾನ್ಸಸ್ ತಗೊಳ್ಳೋದಕ್ಕೆ ಬಿಟ್ರು? ಯಾಕೆ ಈ ತೊಂದರೆಗಳಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಯಾಕೆ ಅವರು ಸುಮ್ಮನೆ ಆದ್ರು? ಇವೆಲ್ಲದ್ರ ಬಗ್ಗೆ ಯಾರು ಉತ್ತರ ಕೊಡೋರು? ಈಗ ಸುಮಾರು ಜನಕ್ಕೆ ಗಾಯ ಆಗಿದೆ, ಮಾರಣಾಂತಿಕವಾದ ಹಲ್ಲೆ ಆಗಿದೆ, ಅವ್ರಿಗೆ ಏಟ್ಗಳಾಗಿದೆ. ಅವ್ರ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಅಂದ್ರೆ ಪೆಪ್ಪರ್ ಸ್ಪ್ರೇನ ಅವ್ರು ಮುಂಚೆನೆ ಹಿಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ದಿಸ್ ಇಸ್ ಪ್ರೀ ಪ್ಲಾನ್. ಇದ್ರ ಬಗ್ಗೆ ಯಾವ ಅನುಮಾನವೂ ಕೂಡ ಬೇಕಾಗಿಲ್ಲ ನಿಮ್ಗೆ. ಇಂಥ ಪ್ರೀ ಪ್ಲಾನ್ ಆಫ್ ಆಕ್ಷನ್ ಅನ್ನ ಹಾಕೊಂಡು ಬಂದು ಬಿಬಿಎಂಪಿ ಅಧಿಕಾರಿಗಳ ಮೇಲೆ ನಾವು ಅಟ್ಯಾಕ್ ಮಾಡಲೇಬೇಕು ಅಂತ ಇರೋದು ಅಂತ ಅನ್ನೋದು ಈ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ಇಲ್ಲಿರುವಂತ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅಥವಾ ಹಿರಿಯ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಇವಾಗ ಸೆಂಟ್ರಲ್ ಕರ್ನಾಟಕ ರಾಜ್ಯ ಮೀಸಲು ಪಡೆ ತಗೊಂಡ್ಬರ್ತಾರೆ, ಇನ್ನು ಬಿಟ್ರೆ ಇನ್ನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಬರುತ್ತೆ. ದಿಸ್ ಇಸ್ ನಾಟ್ ಡನ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಡನ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಗಲಾಟೆಗಳಾದ ಮೇಲೆ ಇವಾಗ ನೀವು ಒಂದು 45 ಜನ ಪೊಲೀಸರನ್ನು ಕಾಣ್ತೀರಿ, ಆಯ್ತಾ? ಏನ್ ನಮ್ಮಲ್ಲಿ ಪೊಲೀಸರ ಕೊರತೆ ಏನ್ ಕಡಿಮೆ, ಪೊಲೀಸರ ಕೊರತೆ ಇದೆಯಾ? ಅಥವಾ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ನಾವು ಯಾವ ರೀತಿ ಕ್ರಮಗಳನ್ನು ಜರುಗಿಸಬೇಕು ಅನ್ನುವ ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ನ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಥವಾ ಈ GBA ಸೋ ಕಾಲ್ಡ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಏನಾದ್ರೂ ಕಳ್ಕೊಂಡಿದಾರಾ? ಏನಾದ್ರೂ ಹೋಶ್ ಕಳ್ಕೊಂಡಿದಾರಾ? ಬುದ್ಧಿ, ಜ್ಞಾನ, ವಿಚಕ್ಷಣೆ ಇದ್ಯಾವುದು ಕೂಡ ಅವ್ರ ತಲೆಗೆ ಬಂದಿಲ್ವಾ? ಇದು ಬಹಳ ಬ್ರೂಟಲ್ ಆಗಿದೆ ಇವಾಗ. ಯಾಕೆ ಅಂತಂದ್ರೆ ಬಹಳ ಜನಕ್ಕೆ ರಕ್ತ ಬರೋಗ್ ಹೊಡೆದಿದ್ದಾರ್ರಿ, ಅಟ್ಟಾಡ್ಸ್ಕೊಂಡೋಗಿ ಹೊಡೆದಿದ್ದಾರ್ರಿ. ಅದು ಎಲ್ಲೋ ನಿಮ್ಗೆ ಯಾವ್ದೋ ಊರಲ್ಲೋ ಅಥವಾ ಬೇರೆ ಯಾವ್ದೋ ಹಳ್ಳಿಲೋ ಇನ್ನೊಂದು ಯಾವ್ದೋ ಜಾಗದಲ್ಲೋ, ಯಾವ್ದೋ ಬೆಂಗಳೂರಿನ ಆಚೆಲೋ, ಯಾರೋ ಒಬ್ರು ಪೊಲೀಸ್ ಇರೋದಿಲ್ಲದಿರೋ ಜಾಗದಲ್ಲೋ ಅಥವಾ ಯಾವ್ದೋ ಒಂದು ನಿರ್ಜನವಾದಂತ ಪ್ರದೇಶದಲ್ಲೋ ಆಗಿರುವಂತ ಘಟನೆ ಅಲ್ಲ ಇದು. ಈ ಘಟನೆ ಆಗಿರೋದು ಬೆಂಗಳೂರಿನ ಹೃದಯ ಭಾಗ, ನಿಮಗೆ ವಿಧಾನಸೌಧದಿಂದ ನಾಟ್ ಇವನ್ 2 ಕಿಲೋಮೀಟರ್ಸ್ ಅವೇ. ಇಲ್ಲಿ ಈ ಘಟನೆ ಆಗಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡ್ತಾರ? ಸಿಕ್ಕಾಪಟ್ಟೆ ಮಾತಾಡ್ತಾರೆ ಮಾನ್ಯ ಗೃಹ ಮಂತ್ರಿಗಳು. ಚರ್ಚೆಗಳ ಕಂಪ್ಲೀಟ್ಲಿ ಇದಾವೆ, ಅದೆಲ್ಲವನ್ನೂ ಕೂಡ ಧ್ವಂಸ ಮಾಡೋದಕ್ಕೆ ಇವಾಗ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಇದೇ JCB ಏನಿದೆ, ಇದೇ JCB ಇಂದ ಮೊದಲಿಗೆ ಅಟ್ಯಾಕ್ ಮಾಡಲಾಗಿದ್ದು. ಈ JCB ಮೂಲಕ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಕ್ಚುಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ಹಲವು ಅಂಗಡಿಗಳನ್ನ ಇಲ್ಲಿ ಇಲ್ಲಿ ಡೆಮಾಲಿಷ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬಟ್ ಇಟ್ ಡಿಡ್ ನಾಟ್ ವರ್ಕ್ಔಟ್. ಯಾಕೆಂದ್ರೆ ಬಹಳ ಜನ ಏನ್ ಮಾಡಿದ್ರು, ಇಲ್ಲಿದ್ದಂಥವ್ರು ಸುಮಾರು ಜನ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇವ್ರ ಮೇಲೆನೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಮತ್ತೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನಾಗ್ತಾ ಇದೆ, ಲೈವ್ ಫುಟೇಜಸ್ ಗಳನ್ನ ಗಮನಿಸ್ತಾ ಇದ್ದೀರಿ ನೀವು. JCBನೇ ಇಲ್ದೇನೆ ಇಲ್ಲಿರೋ ಅಂಗಡಿಗಳನ್ನ ಡೆಮಾಲಿಷ್ ಮಾಡುವಂತ ಪ್ರಯತ್ನ ಇಲ್ಲಿ ಮಾಡಲಾಗ್ತಾ ಇದೆ. ದೇರ್ ಇಸ್ ನೋ JCB. ಆಮೇಲೆ JCBನ ಇವಾಗ ತರ್ತಾ ಇದ್ದಾರೆ ಆ ಕಡೆಯಿಂದ. JCB ಇವಾಗ ಸ್ವಿಚ್ ಆನ್ ಆಗಿದೆ. ಸೊ ಈ ಒಂದು ಪ್ರಯತ್ನ ಏನಿದೆ, ಈ ಒಂದು ಹೋರಾಟ ಏನಿದೆ, ಪಾಪ ಯಾರು ನೋವುಂಡವ್ರು ಯಾರಿದ್ದಾರೆ ಇಲ್ಲಿ, ಯಾರ ಮೇಲೆ ಅಟ್ಯಾಕ್ ಆಗಿದೆ ಅವರು, ಮತ್ತೆ ಎಸ್ಪೆಷಲಿ BBMP ನೌಕರರು ಮತ್ತು ಅಧಿಕಾರಿಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಸಹಜವಾಗಿನೇ ಬಹಳ 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 ನೋವಲ್ಲಿದ್ದಾರೆ. ಈ ಸಂದರ್ಭದಲ್ಲಿ
ಒಂದು ರೀತಿ ಆಕ್ರೋಶದ ಕಟ್ಟೆ ಅಂತ ಹೇಳ್ತಾರಲ್ಲ, ಏನ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರೇನ್ರೇ ಅನ್ನುವ ರೀತಿಯಲ್ಲಿ ಅವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಹಾಗಾಗಿ JCB ಒಂದ್ ಕಡೆಯಿಂದ ಅಲ್ಲಿ ವರ್ಕ್ ಆಗ್ತಾ ಇದ್ರೆ, ಮತ್ತೊಂದ್ ಕಡೆಯಿಂದ ಬರೀ ಗೈಯಲ್ಲೇನೆ ಇಲ್ಲಿರುವ ಟೆಂಟ್ ಗಳನ್ನ ಮತ್ತೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ನ ರಿಮೂವ್ ಮಾಡುವಂತಹ ಪ್ರಯತ್ನದಲ್ಲಿ ಇವರೆಲ್ಲರೂ ಕೂಡ ನಿರತರಾಗಿದ್ದಾರೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇನ್ನೊಂದು JCB ಅಲ್ಲಿ ಬಂದಿದೆ, ತಾವು ಗಮನಿಸಬಹುದು. ದೇರ್ ಇಸ್ ಅನದರ್ JCB. ಇನ್ಫ್ಯಾಕ್ಟ್ ಇವತ್ತು ಮಾರ್ನಿಂಗು ದೇರ್ ವಾಸ್ ಓನ್ಲಿ ಒನ್ JCB, ಆದ್ರೆ ಈಗ 2 JCBಗಳು ಇವಾಗ ಬಂದಿದ್ದಾವೆ. ಓಕೆ, ಯಾರು ಯಜಮಾನರು ಮಾತಾಡ್ತಾ ಇದ್ದಾರೆ, ಮಾತಾಡ್ಲಿ ಯಜಮಾನರು, ತೊಂದರೆ ಇಲ್ಲ. ಎಲ್ಲಿ JCB ಡ್ರೈವರ್ ಅಲ್ಲಿ ನಮ್ಮನ್ನೇ ಒಂಥರ ಬೇರೆ ರೀತಿ ಮಾತಾಡ್ತೀರಿ. ಇದು ಯಾವ ರೀತಿ ಅನ್ಯಾಯ ನೋಡಿ. ಹೆಣ್ಮಕ್ಳು ಅಂದೇನೆ ಸ್ಪ್ರೇ ಮಾಡ್ತಾರಲ್ಲ, ಅವರೆಲ್ಲ ನಿಜವಾಗ್ಲೂ ಮನುಷ್ಯರೇನ? ಕೂರಗರು ಸತ್ವಾಲ್ ಅಂದ್ರೆ ಅಷ್ಟು ಅನ್ಯಾಯ. ಅದ್ ಅಕ್ಕ ತಂಗಿ ಜೊತೆ ಅಲ್ಲಿ ಹುಟ್ಟಿದಾರ ನಿಜವಾಗ್ಲೂ ಅವರು? ಹೇಳಿ ನೋಡಿ. ಅವ್ನು ಏನಿದ್ರು ನಮ್ಗೇನು ಚಿಂತೆ ಇಲ್ಲ. ಅವ್ನು ಯಾವನೇ ಆಗ್ಲಿ ಏನೇ ಆಗ್ಲಿ ಬಿಡ್ದೇನೆ ಅವನ ಜೈಲ್ ಕಟ್ಟಿಸ್ಬೇಕು. ಇಲ್ದೇ ಇದ್ರೆ ಹೌದಾ, ಪೊಲೀಸ್ನವ್ರು ಇದ್ರು ಏನ್ ಮಾಡ್ತಾರೆ ಪೊಲೀಸ್ನವರು? ಅವನ ಇದನ್ನ ತಗೊಂಡು ಏನ್ ಬೇಕು ಅನ್ನೋದನ್ನ ವಿಡಿಯೋ ತಗೊಂಡು ಏನ್ ಮಾಡ್ತಾರೆ? ಈ ರೀತಿ ಅನ್ಯಾಯ ನಡೀತಿದೆ. ನಾವಂತೂ ಇದನ್ನ ಸುಮ್ಮನೆ ಬಿಡಲ್ಲ. ಮೊನ್ನೆ ಈ ಕಡೆಗೆ ಹೋಗೋಣ. JCBಯ ಗರ್ಜನೆ ಬಹಳ ಜೋರಾಗಿ ನಡೀತಾ ಇದೆ ಬೆಂಗಳೂರಿನ ಶಿವಾಜಿನಗರದಲ್ಲಿ. ಇದರ ಆಂಬಿಯನ್ಸ್ ನ ನೀವು ನೋಡ್ಕೊಳ್ಳಿ, ಇದರ ಲೈವ್ ಫುಟೇಜಸ್ ನ ನೀವು ನೋಡ್ಕೊಳ್ಳಿ. JCB ಮತ್ತೆ ಗರ್ಜಿಸ್ತಾ ಇದೆ. ತಗೊಳ್ಳಿ. ಇದು ಬಹಳ ದುರಂತ, ಇದು ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ತುಂಬಾ ಜನರ ಮೇಲೆ ಅಟ್ಯಾಕ್ ಆಗಿದೆ. ಈಗ 15 ದಿವಸದಿಂದ ನಾವು ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ. ಈ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಇಂಥ ಘಟನೆ ಆಗಿರಲಿಲ್ಲ. ಯಾರಾದ್ರೂ ಬಂದ್ರೆ ಮನವಿ ಕೊಟ್ಟು ಹೋಗ್ತಾ ಇದ್ರು. 4 ಜನ ಪೊಲೀಸರನ್ನ ಕೊಟ್ಟಿದ್ರು. ಆದ್ರೆ ಇವರು ಏಕಾಏಕಿ ಬೇರೆ ಪ್ಲೇಸ್ ಇಂದ ಬಂದು, ಇಲ್ಲಿರೋರಲ್ಲ ಅವರು, ಬೇರೆ ಪ್ಲೇಸ್ ಇಂದ ಬಂದು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂತವ್ರ ಮೇಲೆ FIR ಮಾಡಿದೀವಿ. ಈಗ ಆಲ್ರೆಡಿ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ರು ಮುಖ್ಯ ಅಕ್ಯೂಸ್ಡ್ ಸಿಗ್ಬೇಕಿದೆ, ಅವ್ರನ್ನೂ ಸಹ ಟ್ರೇಸ್ ಮಾಡ್ತಾ ಇದ್ದಾರೆ. ಯಾಕೆ ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಇವಾಗ ನಾನು ಮೀಸಲು ಪಡೆ ಗಮನಿಸ್ತಾ ಇದ್ದೀನಿ, ಇವಾಗ ನಾನು 45-50 ಜನ ಪೊಲೀಸರನ್ನ ಈಗ ಗಮನಿಸ್ತಾ ಇದ್ದೀನಿ ನಾನು. ಯಾಕೆ ಮುಂಚೆ ಬಂದಾಗ 3 ಜನ ಪೊಲೀಸರು, ಯಾಕೆ ಇಂಥ ಸೂಕ್ಷ್ಮ ವಲಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ? ಈಗ 4 ಜನ ಪೊಲೀಸರು ಇದ್ರು, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಏನಾದ್ರೂ ಘಟನೆ ಆದ್ರೆ ತಕ್ಷಣ ಕರ್ಸ್ಕೋಬಹುದು ಅಂತ ಸೂಚನೆ ಇತ್ತು. ಆದ್ರೆ ಇವರು ಏಕಾಏಕಿ ಈ ತರ ಬಂದು ಮಾತುಕತೆ ಇಲ್ಲದೆ ಅಟ್ಯಾಕ್ ಮಾಡಿರೋದು ಖಂಡಿತ ಆಘಾತಕಾರಿಯಾಗಿದೆ, ಅಂತ ಆತಂಕಕಾರಿಯಾಗಿದೆ. ಅಂತವ್ರ ಮೇಲೆ ಕಠಿಣ ಕ್ರಮ ಅಂತೂ ಜರುಗಿಸ್ತೀವಿ. ನಮ್ಮ ಮಾನ್ಯ ಸಚಿವರು
ಮುಖ್ಯ ಆಯುಕ್ತರು ನಮಗೆ ಬಹಳ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂಥವ್ರ ಮೇಲೆ ಇಂಥ ಕಿಡಿಗೇಡಿಗಳ ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನಿರಬಾರ್ದು, ಸೀರಿಯಸ್ ಆಕ್ಷನ್ ಆಗಬೇಕಂತ ಪೊಲೀಸ್ನವರು ಸಹ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಅವ್ರ ಮೇಲೆ FIR ದಾಖಲು ಮಾಡಿ. ಇಲ್ಲ ದಯಮಾಡಿ ತಾವು ಬೇಜಾರಾಗ್ಬಿಡಿ ಜಗದೀಶ್ ಸರ್, ನಾನು ಈ ಪ್ರಶ್ನೆ ಮತ್ತೆ ಕೇಳ್ಬೇಕು. 4 ಜನ ಪೊಲೀಸರು ಸಾಲಲ್ಲ ಇಂಥ ಸೂಕ್ಷ್ಮ ಪ್ರದೇಶಕ್ಕೆ, ಇಂಥ ಸೂಕ್ಷ್ಮ ವಲಯಕ್ಕೆ ಸಾಲಲ್ಲ. ಇವಾಗ ಮೀಸಲು ಪಡೆ ಇದೆ, ಇವಾಗ 50 ಜನ ಪೊಲೀಸರು ಬಂದಿದ್ದಾರೆ, ಇವಾಗ ತುಂಬಾ ಜನ ಬಂದಿದ್ದಾರೆ. ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ, ನೀವು 100 ಮೀಟರ್ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಘಟನೆ ಆಗ್ಬಿಟ್ಟಾಗ, ದುರ್ಘಟನೆ ಆದಾಗ ಇಟ್ಸ್ ನಾಟ್ ಪಾಸಿಬಲ್, ಇಟ್ ಡಸಂಟ್ ವರ್ಕ್ಔಟ್ ಸರ್. ಇಲ್ಲ, ಈಗ ನಾವು ಸ್ಥಳೀಯ ಪೊಲೀಸ್ ಜೊತೆಗೂ ಮಾತಾಡಿದ್ದೀವಿ, DCP ಅವ್ರ ಜೊತೆ ಮಾತಾಡಿದ್ದೀವಿ, ACP ಅವ್ರ ಜೊತೆ ಮಾತಾಡಿದ್ದೀವಿ. ಅವ್ರು ಏನು ಹೇಳೋದು ಅಂತಂದ್ರೆ ಇದನ್ನ ಕಾರ್ಯಾಚರಣೆ ಮಾಡೋಕ್ಕಿಂತ ಮೊದಲು ನಮಗೊಂದು ಇಂಟಿಮೇಷನ್ ಕೊಟ್ಟು ಪೊಲೀಸ್ ಸಪೋರ್ಟ್ ತಗೊಂಡು ಮಾಡಬೇಕಂತ ನಮ್ಮ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಇಲ್ಲಿ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಪೊಲೀಸಿಗೆ ಇಂಟಿಮೇಷನ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಪೊಲೀಸ್ 4 ಜನ ಇದ್ದರಿಂದ ಸ್ವಲ್ಪ ಶಿವಾಜಿನಗರದಲ್ಲಿ ಈ ಕಾರ್ಯ ನೆಕ್ಸ್ಟ್ ಮುಂದುವರಿಸುವಾಗ ಅತಿ ಹೆಚ್ಚಿನ ಪೊಲೀಸ್ ಸೆಕ್ಯೂರಿಟಿ ನಮ್ಮ ಅಧಿಕಾರಿಗಳಿಗೆ. ಅವರು ನಮ್ದೇ ಜನ, ಅವರು ನಮ್ಮವರೇ, ಪಾಪ ಅವರು ಮಕ್ಕಳೊಂದಿಗರು, ಅವ್ರಿಗೂ ಕುಟುಂಬ, ಅವ್ರಿಗೂ ಸಂಸಾರ, ಅವ್ರಿಗೂ ಎಲ್ಲವೂ ಇರುತ್ತೆ. ಕೊಡ್ತೀರಾ? ಖಂಡಿತ. ಈಗ ನೋಡ್ಬೋದು, ನಾನೇ ಬಂದು ನಿಂತಿದ್ದೀನಿ, ನಮ್ಮೆಲ್ಲಾ ಸಿಬ್ಬಂದಿಗಳಿದ್ದಾರೆ, ಪೊಲೀಸರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ತಗೊಂಡಿದ್ದೀವಿ. ಶಿವಾಜಿನಗರದಲ್ಲೆಲ್ಲ, ನಗರದಲ್ಲಿ ಎಲ್ಲೇ ಆದ್ರೂ ಸಹ ಹೆಚ್ಚಿನ ಭದ್ರತೆ ತಗೊಂಡು ನಾವು ಕೆಲಸ. ಅದ್ಯಾಕೆ ಶಿವಾಜಿನಗರದಲ್ಲೇ ಹಿಂಗಾಯ್ತು ಯಾಕೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ರಕ್ಷಣೆ ಬಹಳ ಇಂಜುರೀಸ್ ಆಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಆರಾಮಿದ್ದಾರೆ. ಪೆಪ್ಪರ್ ಸ್ಪ್ರೇ ಹಾಕಿದ್ದಾರೆ, ಆದ್ರಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಥ್ಯಾಂಕ್ ಯು. ಸೊ ಇದು ಜಗದೀಶ್ ಅವರ ಮಾತುಗಳು. ಎನ್ಕ್ರೋಚ್ಮೆಂಟ್ ಬಹಳ ಸ್ಮೂತ್ ಆಗಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲಿ ಈ ಜಾಗದಲ್ಲಿ ನಮಗೆ ಗೊತ್ತಿರಲಿಲ್ಲ 4 ಜನ ಪೊಲೀಸರಿದ್ರು ಅಂತ ಹೇಳ್ತಾರೆ. 4 ಜನ ಪೊಲೀಸರು ಏನು ಕೆಲಸ ಮಾಡಕ್ ಸಾಧ್ಯ? ನಾನು ಈ ನೇರ ಪ್ರಶ್ನೆಯನ್ನ ಇವತ್ತು ಕೇಳಬೇಕು. ಯಾವ ಸಂದರ್ಭದಲ್ಲೂ 4 ಜನ ಇದು ಶಿವಾಜಿನಗರ ಅಂತ ಸೂಕ್ಷ್ಮವಾದಂತ ವಲಯವಾಗಿರೋದ್ರಿಂದ ಬನ್ನಿ, ಪರವಾಗಿಲ್ಲ, ಕೊಳಚೆತನ ಇರೋದು ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಬನ್ನಿ. ಇದು ಶಿವಾಜಿನಗರದಂತ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ಇನ್ನೂ ಕೂಡ ಜಾಸ್ತಿ ಇರಬೇಕಾಗಿತ್ತು, ಕಂಟ್ರೋಲ್ ಅಲ್ಲಿ ಇರಬೇಕಾಗಿತ್ತು. ಆದ್ರೆ ಇಲ್ಲಿರೋರು ಏನ್ ಮಾತಾಡ್ತಾರೆ ಅಂತಂದ್ರೆ, ಇಲ್ಲ ನಾವು ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಅಂತ ಅನ್ಕೊಂಡಿದ್ವಿ, ಆ ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿಯಲ್ಲೂ ಕೂಡ ಏನಾದ್ರೂ ನಾವು ಸದೃಢವಾದಂಥ ಎಲ್ಲಾ ತಯಾರಿಗಳನ್ನ ನಾವು ಮಾಡ್ಕೊಂಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಈ ತಯಾರಿ ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ರು ಐ ಆಮ್ ನಾಟ್ ವೆರಿ ಶ್ಯೂರ್. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಈಗ ನಮಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ರೀತಿಯಲ್ಲೇ ನಮ್ಮ ಕರ್ನಾಟಕ ಮೀಸಲು ಪಡೆ ಇದೆಯಲ್ಲ, ಕರ್ನಾಟಕ ಮೀಸಲು ಪಡೆಯ ಗಾಡಿಗಳು ತಾವು ಇವಾಗ ಗಮನಿಸಬಹುದು. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಗಾಡಿಗಳು, ನಮ್ಮ ಸಿಬ್ಬಂದಿಗಳು ಇವಾಗ ಬಂದಿದ್ದಾರೆ. ಈ ಗಾಡಿಗಳಲ್ಲಿ ಅವರೆಲ್ಲರೂ ಕೂಡ ಈಗ ಬಂದಿದ್ದಾರೆ. ಅವರು ಈಗ ಗಾಡಿಲಿ ವೆಪನ್ಸ್ ಇದೆ ಗೊತ್ತು ಸರ್, ನಾನೇನು ಮಾಡಲ್ಲ ಸರ್ ವೆಪನ್ಸ್ಗೆ. ಐ ವಿಲ್ ನಾಟ್ ಡೂ ಎನಿಥಿಂಗ್. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ, ನಾನೇನು ಮಾಡಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಐ ವಿಲ್ ನಾಟ್ ಡೂ ಎನಿಥಿಂಗ್. ನಾನು 2 ನಿಮಿಷ ಮಾತಾಡಿ ಹೊರಟ್ಬಿಡ್ತೇನೆ ಇಲ್ಲಿಂದ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಸರ್. ಸೊ ಇದು ಈಗ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಗಾಡಿಗಳು ಎಷ್ಟು ಜನ ಸಿಬ್ಬಂದಿಗಳು ಬಂದಿದ್ದಾರೆ ಸರ್? ಒಂದು ಅಂದಾಜು ಎಷ್ಟು ಸರ್? ಇದು ಅಲ್ಲಿನ ಸದ್ಯದ ಪರಿಸ್ಥಿತಿಗಳು ನಾವು ಗಮನಿಸ್ತಾ ಇದೀವಿ. ಅಧಿಕಾರಿ ಅಂತನೂ ಕೂಡ ನೋಡದೆ ತಲೆ ಮೇಲೆ ಹೊಡಿತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಇನ್ನು ಸಿಬ್ಬಂದಿಗಳು ರಿಸರ್ವ್ ಪೊಲೀಸ್
ಸಿಬ್ಬಂದಿಗಳು ಈಗ ಜಾಗಕ್ಕೆ ಬಂದಿರೋದನ್ನ ನಾವು ಗಮನಿಸ್ತಾ ಇದೀವಿ. ಮಾತನಾಡೋಕೆ ಅಂತ ಹೋದಾಗ ಅಲ್ಲಿ ವೆಪನ್ಸ್ ಇದೆ, ಒಳಗೆ ಹೋಗ್ಬೇಡಿ ಅಂತ ಹೇಳೋಕ್ಕಾಗುತ್ತೆ. ಏನು ಈಗ ಬಂದಿರುವಂತದ್ದು ಕೇವಲ 100 ಜನ ಇದ್ದಂತಹ ಸಿಬ್ಬಂದಿಗಳು ಫುಟ್ಪಾತ್ ತೆರವು ವೇಳೆ ಏಕಾಏಕಿಯಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು. ರಾಜ್ ನ್ಯೂಸ್ಗೆ ಜಿಲ್ಲಾಧಿಕಾರಿ ಜಗದೀಶ್ ಪ್ರತಿಕ್ರಿಯೆಯನ್ನ ನೀಡಿದ್ರು. ನೀವೇ ಗಮನಿಸಿದ್ರಿ, ಹಲ್ಲೆ ನಡೆಸಿದವರು ಯಾರೇ ಇದ್ರೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇರುವಂತ. ಆದ್ಮೇಲೆ ಇವರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಸರಿ ಬರ್ಲಿ, ತೊಂದರೆ ಇಲ್ಲ. ಆದ್ರೆ ಬರ್ಬೇಕಾಗಿದ್ದ ಟೈಮ್ ಬರ್ಬೇಕಾಗಿತ್ತು, ಯಾವ ಸಂದರ್ಭಕ್ಕೆ ಬರ್ಬೇಕಾಗಿತ್ತು ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ. ದಿಸ್ ಇಸ್ ಎ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದ ಸಿಸ್ಟಮ್ ಫಾರ್ ಶ್ಯೂರ್. ಮತ್ತು ಬಹಳ ನೇರವಾಗಿ ಇನ್ನೊಂದು ಮಾತು ಹೇಳ್ತೀನಿ, ಯಾರ್ಯಾರು ಇಲ್ಲಿ ಅಟ್ಯಾಕ್ ಮಾಡಿದ್ರು ಅಬ್ಸಲ್ಯೂಟ್ಲಿ ದೇ ಶುಡ್ ನಾಟ್ ಬಿ ಸ್ಪೇರ್ಡ್ ಅಟ್ ಆಲ್. ದೇ ಶುಡ್ ನಾಟ್ ಬಿ ಸ್ಪೇರ್ಡ್ ಅಟ್ ಎನಿ ಕಾಸ್ಟ್. ಥ್ಯಾಂಕ್ ಯು. ಶಿವಾಜಿನಗರದಿಂದ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಅವ್ರ ಜೊತೆಗೆ, ಹಾಗೆ ನಮ್ಮ ಔಟ್ಪುಟ್ ಎಡಿಟರ್ ಮೈಕಲ್ ಅವ್ರ ಜೊತೆಗೆ, ನಮ್ಮ ಕ್ಯಾಮರಾಮನ್ ಗೌರೀಶ್ ಅವ್ರ ಜೊತೆಗೆ, ಚಂದನ್ ಶರ್ಮಾ, ನಾನು ನಿಮ್ಮ ಜೊತೆಗೆ ಇಲ್ಲಿಂದ ನಾನು ಇದನ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಮ್ಮ ಟೀಮ್ ಸಂಪೂರ್ಣವಾಗಿ ಇಲ್ಲಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗೋವಿಂದ್ ಇದ್ದಾರೆ ನನ್ನೊಟ್ಟಿಗೆ, ಹಾಗೆ ಮೈಕಲ್ ನಮ್ಮ ಔಟ್ಪುಟ್ ಎಡಿಟರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಾವು ಯಾಕೆ ಇಲ್ಲಿಗೆ ಬಂದ್ವಿ ಅಂತಂದ್ರೆ ವಿ ವಾಂಟೆಡ್ ಟು ನೋ ದ ಟ್ರೂತ್ ಎಕ್ಸಾಕ್ಟ್ಲಿ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಸೊ ವಿ ಆಕ್ಚುಲಿ ವಾಂಟೆಡ್ ಟು ನೋ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಐ ಹೋಪ್ ದಿಸ್ ಡಸಂಟ್ ಕಂಟಿನ್ಯೂ ಎವರ್. ನಮಸ್ಕಾರ. ಇದು ನಮ್ಮ ರಾಜ್ ಟೀಮ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಂಥದ್ದು. ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು